Very good morning. How are you all? Environmental development is a leading factor to the 18% of the population of India. You know very well how sustainable development goals are much needed. The moment you saw the technical terms of sustainability, ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ? ಸಸ್ಟೈನಬಿಲಿಟಿ ಅಂದರೆ ಏನು ಅನಿಸ್ಬೋದು ನಿಮಗೆ? ಒನ್ ಥಿಂಗ್ ಈಸ್ ಲಾಂಗ್ ಟರ್ಮ್ ಅಪ್ರೋಚ್ ವಿಚ್ ಈಸ್ ಫಾರ್ ದ ಫ್ಯೂಚರ್ ಜನ್ರೇಷನ್. ಈಗ ನಿಮಗೆ ಗೊತ್ತು, ಪಾಸ್ಟ್ ಆಫ್ ದ ಸಿನಾರಿಯೋದಲ್ಲಿ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಾರ ನಮ್ಮ ಭಾರತ 176 ಔಟ್ ಆಫ್ 180 ರ್ಯಾಂಕನ್ನು ತೊಗೊಂಡಿದೆ. ತುಂಬ ರಾಂಗ್ ಅಲ್ಲ, ತುಂಬ ಅಲಾರಾಮಿಂಗ್ ಪಾಯಿಂಟ್ ಅಲ್ಲ. ಸೊ ಇಫ್ ಇಟ್ ಈಸ್ ಗೋಸ್ ಎ ಡಿಗ್ನಿಫೈಡ್ ವೇ, ಇದೇ ಥರ ಹೋದರೆ ಹೌ ಲಾಂಗ್ ಇಟ್ ಈಸ್ ಸಸ್ಟೈನಬಲ್ ಫಾರ್ ದ ಫ್ಯೂಚರ್ ಜನ್ರೇಷನ್ಗೆ ಏನು ಹೇಳೋದು? ನಾನಿದ್ದೀನಿ, ನನ್ನ ನೆಕ್ಸ್ಟ್ ಜನ್ರೇಷನ್ ಬರ್ತದೆ, ಅದರ ನೆಕ್ಸ್ಟ್ ಜನ್ರೇಷನು ಬರ್ತದೆ, ಇವರಿಗೆ ನಾವು ಏನು ಕಾಂಟ್ರಿಬ್ಯೂಟ್ ಕೊಟ್ವಿ. ಸೊ ಇಟ್ ಈಸ್ ಎ ಡಿಟೋರೇಟಿಂಗ್ ಫೆನಾಮಿನಾ. ಸೊ ಇಟ್ ಈಸ್ ಹ್ಯಾಪನಿಂಗ್ ಫಾರ್ ಓನ್ಲಿ ಇನ್ ಇಂಡಿಯಾ? ನೋ. ಆಲ್ ದ 165 ಆರ್ 195 ಕಂಟ್ರೀಸ್ ಏನಿದೆ ಅಷ್ಟಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಇದೆ. ಈಗ ನಮ್ಮ ಇಂಡಿಯಾ ತೊಗೊಳ್ಳಿ, ಫಾರೆಸ್ಟ್ ಫೈರ್ ಆಗುತ್ತೆ, ಕೆನಾಮಿಟಿ ಎಕ್ಸ್ಚೇಂಜ್ ಆಗುತ್ತೆ, ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ, ಹೌದಾ? ಆ್ಯಂಡ್ ನೀವು ಚೈನಾ ತೊಗೊಳ್ಳಿ, ಇಟ್ಸ್ ಎ ಕೋಲ್ಡ್ ಕಂಟ್ರಿ, ಸ್ವಲ್ಪ ವಾರ್ಮ್ ಕಂಟ್ರಿ, ಅಂದರೆ ನಾರ್ತ್ ಚೈನಾ, ಸೌತ್ ಚೈನಾ ಕಂಪ್ಯಾರಿಟಿವ್ಲಿ. ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಈಸ್ ಎ ಕೋಲ್ಡ್, ಯು ಕೆ ಕೋಲ್ಡ್, ಹೌದಾ? ಆಮೇಲೆ ನೀವು ಕತಾರ್, ಒಮೆನ್, ಅದನ್ನು ನೋಡಿ ಹೌ ಹಾಟ್, ಹೌದಾ? ಸೊ ಇಂಡಿಯನ್ ಪ್ರಾಸ್ಪರಿಟಿ ದ ಮಿಕ್ಸ್ಡ್ ಅಪ್ರೋಚ್. ರಾಜಸ್ಥಾನ್, ಕೇರಳ ಆ್ಯಂಡ್ ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ ಈ ಕಡೆ ಫಾರೆಸ್ಟ್ ಕವರಿಗೆ ಆ ಕಡೆ ಎಲ್ಲ. ಸೊ ಕೆನಾಮಿಟಿಕಲ್ ಎಕ್ಸ್ಚೇಂಜ್ ಡೈವರ್ಸಿಫೈ ಆಗಿದೆ, ಹೌದಾ? ಹಾಗಾದರೆ ಫ್ಯೂಚರ್ ಜನ್ರೇಷನ್ಗೆ ಯು ಹ್ಯಾವ್ ಟು ಗಿವ್ ಎ ಗುಡ್ ಸಿನಾರಿಯೋ ಅಥವಾ ಗುಡ್ ವಿಸ್ಡಮ್ ಕೊಡಬೇಕು ಅಂತಾದರೆ ಯಾವ ರೀತಿಯ ಎನ್ವಿರಾನ್ಮೆಂಟನ್ನು ನೀವು ಇಟ್ಕೋಬೇಕು ಅನ್ನೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಡೆವಲಪ್ಮೆಂಟ್ ಅಟ್ ಒನ್ ಸ್ಟ್ರೆಚ್ ಈಗ ಓಕೆ, ನಿಮಗೆ ಒನ್ ಡೈಮೆನ್ಷನಲ್ಲಿ ಡೆವಲಪ್ಮೆಂಟ್ ಆದರೆ ಓಕೆನಾ? ಅಲ್ಲ. ಡೆವಲಪ್ಮೆಂಟ್ ಮೀನ್ಸ್ ಎ ಹೊಲಿಸ್ಟಿಕ್ ಅಪ್ರೋಚ್. ಈಗ 18% ಆಫ್ ದ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನಲ್ಲಿ 18% ಮಾತ್ರ ಇಂಡಿಯಾ ಅಂತ. ಈಗ ಔಟ್ ಆಫ್ ದಿ 18% ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ಪ್ರಕಾರ ವಿ ಆರ್ ರ್ಯಾಂಕ್ಡ್ ಫಾರ್ 105, ಹೌದಾ? ಹೌ ಹ್ಯಾಪಿ ವಿ ಆರ್. ಭೂತಾನ್ ಒಂದು ದೇಶ ಹ್ಯಾಪಿನೆಸ್ ಇಂಡೆಕ್ಸ್ ಪ್ರಕಾರ ಹೋಗ್ತಾ ಇದೆ. ಅದೇ ನೀವು ಇಂಡಿಯಾ ತೊಗೊಳ್ಳಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಪ್ರಕಾರ ರೇಷಿಯೋ ಮಾಡುತ್ತೆ. ಹ್ಯಾಪಿನೆಸ್ ಇಂಡೆಕ್ಸ್ ಪ್ರಕಾರ ಕೂಡ ವಿ ಆರ್ ನಾಟ್ ದ್ಯಾಟ್ ಮಚ್ ರೀಚ್ಡ್, ಹೌದಾ? ಸೊ ಈ ಎಲ್ಲ ಕಾರಣಗಳಿಂದ ಹೊಲಿಸ್ಟಿಕ್ ಅಪ್ರೋಚನ್ನು ಮಲ್ಟಿ ಸೆಕ್ಟೋರಿಯಲ್ ಆಗಿ ಮಾಡಲಿಕ್ಕೆ ಯುನೈಟೆಡ್ ನೇಷನ್ಸ್ 167 ಕಂಟ್ರೀಸ್ ಏನಿದೆ ಸೈನ್ ಮಾಡಿ ಒಂದು ಒಪ್ಪಂದ ಮಾಡಿಕೊಂಡಿದೆ. 2047 ಒಳಗೆ ಇಷ್ಟು ಗೋಲ್ಸನ್ನು ರೀಚ್ ಮಾಡಬೇಕು ಈ ವಿಧಾನದಿಂದ. ಸೊ ದಿಸ್ ಈಸ್ ಆ್ಯನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತಾರೆ. ಆ್ಯಂಡ್ ಅದರಲ್ಲಿ ಅಜೆಂಡಾ ಇದೆ, ಔಟ್ ಆಫ್ 17 ಅಜೆಂಡಾಸ್ ಇದೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ ಪ್ರತಿಯೊಂದು ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3 ವಿ ಆರ್ ರೆಫರಿಂಗ್ ಎನ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 17 ವಿದಿನ್ ದ ಲಿಮಿಟೇಷನ್, ಹೌದಾ? ಸೊ ಇವಾಗ ಕಾನ್ಸಂಟ್ರೇಟ್ ಮಾಡಿ. ಅರ್ಕ್ ಈಸ್ ನಾಟ್ ಬಿಲಾಂಗ್ಸ್ ಟು ಅರ್ಕ್, ವಿ ಬಿಲಾಂಗ್ಸ್ ಟು ಅರ್ಕ್. ಎಷ್ಟು ಚೆನ್ನಾಗಿದೆ ಈ ವರ್ಡ್ ಅಂದರೆ, ನಾವು ಅಷ್ಟೇ ಅಡ್ವಾನ್ಸ್ ಆಗಿ ಅದನ್ನು ನೋಡ್ಕೋತಾ ಇದ್ದೀವಿ ಅಂತ. ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ವಿ ಲಿವ್ಡ್ 100 years ಡೆಫಿನೆಟ್ಲಿ. ಅವರ್ ಫೋರ್ ಫಾದರ್ಸ್ ಆರ್ ಲಿವ್ಡ್ 100 years. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡಿ 72 ವರ್ಷ ಇದೆ, ಹೌದಾ? 72 ವರ್ಷ ಅಂದರೆ 20 years is not in your hands of before. After the 20 years is not, last 20 is not. Within 60 years is your life. ನೀವು ಆಕ್ಸಿಜನ್ನನ್ನು ಕಡಿಮೆ ಆಗ್ತಿದೆ, ಡೆಲ್ಲಿ ಏರ್ ಪೊಲ್ಯೂಷನ್ 25 ಸಿಗರೇಟ್ ಅಟ್ ಎ ಟೈಮ್ ಹಚ್ಚಿದ್ರೆ ಎಷ್ಟು ಗಾಳಿ ಬರ್ತದಲ್ಲ, ಅಷ್ಟು ಗಾಳಿ ದ್ಯಾಟ್ ಪರ್ಟಿಕ್ಯುಲರ್ ಇದರಲ್ಲಿಗೆ. ಸೊ ಸಿಗರೇಟ್ ಈಸ್ ದ ಬ್ಯಾಡ್ ಫಾರ್ ನಾಟ್ ಫಾರ್ ಹೆಲ್ತ್, ಇಟ್ಸ್ ಆಲ್ಸೋ ಫಾರ್ ಎನ್ವಿರಾನ್ಮೆಂಟ್. ಅಲ್ಲ ಅದು. ಆ್ಯಂಡ್ ಮೆನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನೋಡಿ. ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಆಬ್ಜೆಕ್ಟಿವ್, ಯಾವ ಥರ ಇದನ್ನು ಮಿಟಿಗೇಟ್ ಮಾಡಬೇಕು. ಆಲ್ ದ 17 ಗೋಲ್ಸ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಫಸ್ಟ್ ಏನು? ಪಾವರ್ಟಿ. ಎಷ್ಟು ಪರ್ಸೆಂಟ್ ಇತ್ತು 1991
45% ಇತ್ತು. ರಿಫಾರ್ಮ್ ಆದ ನಂತರ ಈಗ 10%ಗೆ, ಬಟ್ ಸ್ಟಿಲ್ ಇನ್ವಿಜಿಬಲ್ ಪಾವರ್ಟಿ 25% ಇದೆ ಅಂತ ನಾವು ನೆನ್ನೆ ನೋಡಿದ್ದೀವಿ, ರೈಟ್. ಸೊ ಈ ಪಾವರ್ಟಿ ಅಲಾರಾಮಿಂಗ್. ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ರೆಡ್ಯೂಸ್ ಇನ್ಇಕ್ವಾಲಿಟಿ. 33% ರಿಸರ್ವೇಷನಿಗೆ ವುಮೆನ್ಗೆ, ಬಟ್ ನಾಟ್ ಅಡೆಕ್ವೇಟ್ ಅನಾಫ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಹೌದಾ? ಅದಕ್ಕೇನು ಮಾಡಿದ್ದಾರೆ, ಪೀಪಲ್ ಆ್ಯಂಡ್ ಫಂಡ್ ಆ್ಯಂಡ್ ಫಂಕ್ಷನರೀಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ವುಮೆನ್ ರೋಲ್ ಏನಿದೆ, ಇಟ್ಸ್ ನಾಟ್ ಲೈಕ್ ಎ ವುಮೆನ್. LGBTQ ಕಮ್ಯುನಿಟಿ ಏನಿದೆ, ದಟ್ ಆಲ್ಸೋ ಎ ವಲ್ನರಬಲ್ ಸೆಕ್ಷನ್ಸ್. ಆ್ಯಂಡ್ ದ ಕಮ್ಯುನಿಟಿ ಇನ್ ದ ರೀಜನಲ್ ವೇ, ಅಂತಂದರೆ ಟ್ರೈಬಲ್ ಆ್ಯಂಡ್ ದೋಸ್ ಆರ್ ಇನ್ ದ ಫಾರೆಸ್ಟ್ರಿ ಆ್ಯಂಡ್ ಕಮ್ಯುನಿಟಿ ವಿಚ್ ಇಸ್ ಬ್ಯಾಕ್ವರ್ಡ್ ಕ್ಲಾಸಸ್, ಅವರು ಕೂಡ ಇನ್ಇಕ್ವಾಲಿಟಿ ಈಗ ಆಗುತ್ತೆ. ನಮಗೆ ಗೊತ್ತು ಆರ್ಟಿಕಲ್ 17 ಅನ್ಟಚಬಿಲಿಟಿಯನ್ನು ಪ್ರೊಪಗೇಟ್ ಮಾಡ್ತದೆ, ಇಟ್ ಶುಡ್ ಬಿ ಬ್ಯಾನ್ಡ್. ಆ್ಯಂಡ್ ರೈಟ್ ನೌ ದೆರ್ ಇಸ್ ನೋ ಅನ್ಟಚಬಿಲಿಟಿ ಸೋ ಫಾರ್. ಓನ್ಲಿ ಅರ್ಲಿಯರ್ ಡೇಸ್ ವಾಸ್ ದೇರ್ 80% ಆಫ್ ದ ಲಿಟ್ರಸಿ ಆ್ಯಂಡ್ ವಿ ಗಾಟ್ ಎ ಪ್ರೊಫೆಷನಾಲಿಟಿ ಕೆರಿಯರ್ ಅಲ್ಲ. ಸೊ ಡೆವಲಪ್ಮೆಂಟ್ ಇಸ್ 4.19 ಟ್ರಿಲಿಯನ್ ಕೆಪಾಸಿಟಿ ಎಕಾನಮಿ. ಸೊ ಇಟ್ಸ್ ಗುಡ್. ಈಗ ನೋಡಿ, ಎನ್ಶೂರ್ ಕ್ಲೀನ್ ಎನರ್ಜಿ ಆ್ಯಂಡ್ ಸೇಫ್ ವಾಟರ್. We know only 4% of the water available for the rest of the 18% of the population. And if it goes slowly deteriorate like anything, ಎಷ್ಟೋ ಸಲ ನೀರು ಕುಡಿಯೋಕ್ಕೆ ನಮಗೆ ನೀರಿರೋದಿಲ್ಲ, ಆ್ಯಂಡ್ ನೀರಿದ್ದರೂ ಕುಡಿಯೋಕ್ಕೆ ಆಗೋದಿಲ್ಲ, ಆ ಥರದ ಕೇಸ್ ಇರ್ತದೆ. ಆ್ಯಂಡ್ ವಾಟರ್ ಈಸ್ ಆಲ್ಸೋ ಎ ನ್ಯೂಟ್ರಿಯೆಂಟ್ ಆ್ಯಂಡ್ ವೆರಿ ಗುಡ್ ಔಷಧಿ ಅಂತ ಹೇಳ್ಬೋದು ವಾಟರ್. Coming days, you are going to have a good knowledge about the water with respect to a GS and with respect to one eminent personality from National Institute of Technology, Suratgarh. Okay? And so global partnership. If one person is having an agenda, the other person should be managed like anything. Cooperation ಇಲ್ಲ ಅಂದರೆ ಹೇಗೆ ಸಾಧ್ಯ? SDG is not a one man approach. ಇಟ್ಸ್ ಎ ಅಜೆಂಡಾ ಆಫ್ ನೋ ಒನ್ ಲೀವ್ ಬಿಹೈಂಡ್, ಅಂದರೆ ಯಾರೂ ಕೂಡ ಹಿಂದೆ ಹೋಗಬಾರ್ದು ಅನ್ನುವುದು SDG, ಹೌದಾ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಆ್ಯಂಡ್ ಇಲ್ಲಿ ನೋಡಿ, ಡೆವಲಪ್ಮೆಂಟ್ ಆಫ್ ಸಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಎಜುಕೇಷನ್. ವಿ ಆರ್ equipped from the legacy of Nalanda University. And right now the modern technology arranged for the education, and hopefully for the 79th Independence Day, it may be reaches 100% in Mizoram of education index ಪ್ರಕಾರ. ಹೌದಾ? ನೀತಿ ಆಯೋಗ ಎಂಫಸೈಸ್ ಆನ್ ಇಟ್, ಹೋಪ್ಫುಲಿ. ನೀವು ಬಿಕಾಸ್ 98.2 ಇದೆ ಈಗ. ರಿಮೈನಿಂಗ್ 2% in 1 year is not a big issue for Mizoram. ಆ್ಯಂಡ್ ನಾರ್ತ್ ಈಸ್ಟ್ ಕಂಟ್ರಿ ಅದನ್ನು ಅಚೀವ್ ಮಾಡ್ತಾ ಇದೆ ಅಂತಂದರೆ, ಆಲ್ ದ ಸಿಸ್ಟರ್ಸ್ ಆಫ್ ನಾರ್ತ್ ಈಸ್ಟನ್ನು ನೀವು ನೋಡಿ, ಒನ್ ಆರ್ ದ ಅದರ್ ವೇ ಇಟ್ ಈಸ್ ಡೆವಲಪಿಂಗ್. But what about our North India and what about our South India? There is a twin balance problem is there for that. And ನೋಡಿ ಇವಾಗ how many 17 sustainable goal number ಇದೆ. If I want to briefly one point for each ಅಂತ ಹೇಳೋದಾದರೆ, first of all, no poverty. Right now 10% of the poverty ಇದೆ, but unimaginary poverty 40% ಇದೆ. And zero hunger. You know, yesterday 15% of the adults are stunned enough, they are not having nutrition. So this is the topic which is left behind. And good health and well-being. When there is a health, then there is a nutrient. When there is a nutrient, when there is a development. So alarming position. Health ಇವಾಗ life expectancy ಎಷ್ಟಿದೆ? 72%. And quality education. Of course, we are in a good way, good vibe, but all the state not. Bihar very left behind in there. ನೀವು ನೋಡಿ GS 2-3 ಆಲ್ಮೋಸ್ಟ್ ಬಿಹಾರ್ is the poorest ಅಂತ ಹೇಳ್ತೀವಿ. ಜೊತೆಗೆ ಪಾಸಿಟಿವ್ ಆ್ಯಕ್ಷನ್ ಅನ್ಕೋ ಇನ್ನು ಪೊಲಿಟಿಕಲ್ ಸ್ಪಿಯರ್, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಲೂಪೋಲ್ ಜಾಸ್ತಿ ಕಾಣಿಸ್ತಾ ಇದೆ. ದಟ್ಸ್ ವೈ ವೆನ್ ದ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ದ್ಯಾರ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಸೋಷಿಯಲ್ ಆಡಿಟ್ ಆ್ಯಂಡ್ ರ್ಯಾಂಕಿಂಗ್ ಈಸ್ ಇಮ್ಮರ್ಸ್ಡ್. ಹೌದಾ? ಆ್ಯಂಡ್ ಸೊ ಆನ್. And gender inequality, 33% of the reservation is happening for the women candidate, but LGBTQ community, though they are having excellent in education, they had a skill, they are not getting job. Isn't it or not? Just because of their LGBTQ community, we should not neglect them. This is the irony. Even foreign countries are approaching towards a very big domain,
very big way. Transgender, one of the transgender became the judge in Supreme Court or High Court, I don't know, but one of the transgender became. And Disabled people, we are maintaining disabled people in an equal manner. They are not disabled, they are abled, differently abled. ಯಾವಕ್ಕೂ ಡಿಸೇಬಲ್ಡ್ ಪೀಪಲ್ನ ಡಿಸೇಬಲ್ ಅಂತ ಹೇಳಬಾರ್ದು, ಡಿಫ್ರೆಂಟ್ಲಿ ಎಬಲ್ಡ್ ಅಂತ ಹೇಳಬೇಕು, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಎ ಸೂಪರ್ ಪವರ್, ರೈಟ್. ಒನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಒನ್ ಆಫ್ ದ ಬಾಯ್, ಹಿಸ್ ನೇಮ್ ಐ ಶುಡ್ ನಾಟ್ ಕಾಟ್, ಸೊ ದ್ಯಾಟ್ ಎಷ್ಟೊಂದು ಜನ ರೇಗಿಸ್ತಾ ಇದ್ದರು ಚಿಕ್ಕ ವಯಸ್ಸಲ್ಲಿ, ಸೊ ಆನ್. And he stood and he got a degree and he got establishment DIN number for a corporate affairs from the corporate affairs, and he became what he want to be in a small tiny manner. So no one should be left behind, and no appellate authority to say you are not going to have this kind of only rare dare is requirement. Why it is rare? You don't know when it will happen. Why it is there? You need to be there within a second also. So disabled enough is not a differently manner, differently enough, you must say that. And sustainable cities ನೋಡಿ, we got a rural tillage city ಅಂತೀವಿ, ಟೌನ್ ಪ್ಲಸ್ ವಿಲೇಜ್ tillage. ಸೊ ಸ್ಮಾರ್ಟ್ ವಿಲೇಜಿಗೆ ಈಗ ಧಾರಾವಿ ನಗರ ನೋಡಿದ್ರೆ ಹೈ ಪಾವರ್ಟಿ ರೇಟು, ಅದೇ ಬಾಲಿನಗರ ನೋಡಿದ್ರೆ ಸ್ಮಾರ್ಟ್ ವಿಲೇಜು. ಸೊ ಎರಡಕ್ಕೂ ಅಂತರ ಇದೆಯಲ್ಲ, ಈ ಅಂತರವನ್ನು ಹೇಗೆ ನಾವು ಎಲ್ಲದಕ್ಕೂ ಮಾಡಬೇಕು ಅನ್ನೋದು ಇದಕ್ಕೆ ವೇ ಬರ್ತದೆ. ಆ್ಯಂಡ್ ಮೈಸೂರು, ಇನ್ ಕರ್ನಾಟಕ ಮೈಸೂರು ಒನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಆಲ್ಸೋ, ಆ್ಯಂಡ್ ಒನ್ ಆಫ್ ದ ಬಿಗ್ ಮಾಡರ್ನೈಸ್ಡ್ ಎಕ್ವಿಪ್ಡ್ ಸ್ಮಾರ್ಟ್ ಸಿಟೀಸ್, ಒನ್ ಆಫ್ ದ ಸ್ಮಾರ್ಟ್ ಸಿಟಿ, ಆ್ಯಂಡ್ ನೀತಿ ಆಯೋಗ ಅಂತೂ ಎಂಪತ್ತೈದು. ಬಟ್ ಇನ್ ಪ್ರಾಬ್ಲಮ್ ಏನಂದರೆ ಮೈಸೂರು ನಗರ ಆಲ್ವೇಸ್ ಸ್ವಚ್ಛವಾಗಿದೆ. We need Bidar should be a smart city. ಹೌದಾ? Which is the poor, no one should be left behind. And peace and justice, life on land, what do you mean by that? Forest conservation. And life below the water, what do you mean by that? Fish and below the sea level. There ನೋಡಿ ಎಷ್ಟು ಅಪ್ರಾಕ್ಸಿಮೇಟ್ಲಿ 12 million ಪ್ಲಾಸ್ಟಿಕ್ ಕಂಟೆಂಟು ನಿಮ್ಮ ಜಸ್ಟ್ ಓಷನಲ್ಲಿದೆ. ಸೊ ಹೌ ಎಕ್ವಿಪ್ಡ್ ಮೈಕ್ರೋಬೈಲ್ ಆ್ಯಕ್ಟಿವಿಟೀಸ್ ಆಗುತ್ತೆ, ಮೀನುಗಳಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ಲ. ಸೊ ದೇರ್ ಆಲ್ಸೋ ಒನ್ ಸೋಲ್, ರೈಟ್. ಈ ಸೋಲ್ ಆಗಿ ಇಂಡಿವಿಜುವಲ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್, ರೈಟ್. ಯಾ. ಆ್ಯಂಡ್ ನೋಡಿ ಸಸ್ಟೈನಬಲ್ ಈ ರ್ಯಾಂಕನ್ನು ನೋಡಿ, ಇಂಡಿಯಾ ರೀಚಸ್ 99th ರ್ಯಾಂಕ್ ಇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಚೀವ್ಮೆಂಟ್ ಫ್ರಮ್ ಆಲ್ 167 countries. ಸೊ ಇಟ್ಸ್ ಗುಡ್ ದಟ್ ವಿ ಆರ್ ನಾಟ್ ಎ ಲಾಸ್ಟ್ ಮೈನ್ ರೆಕಾರ್ಡ್. 1990 is not a big joke. ಇದು ಪ್ರಾಕ್ಟೀಸ್ ಆಗಬೇಕು ಅಂದರೆ ಫ್ರಮ್ 2016 ಆಗಿದೆ. 2017 ಅಂಕ ಕನ್ಸಿಡರ್ ಆದರೂ ಯು ಆರ್ ಸ್ಟ್ರಗಲಿಂಗ್ ಎನಾಫ್. ಸೊ ಡೆಕೋರಮ್ಮಿಗೆ 4th largest ಎಕಾನಮಿ, 4.19 trillion ಕೆಪಾಸಿಟಿ, 9% ಎಕ್ಸ್ಟ್ರಾ ಮಾಡ್ಕೊತ ಬಂದರೆ ವಿದಿನ್ ದ 10 years we may reach the third economy, because China is 19. And ನೋಡಿ, ವಿಚ್ ಇಸ್ ದ ಬೆಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಚೀವ್ಡ್ ಸ್ಟೇಟ್ ಅಂತ ಕೇಳಿದಾಗ ಕೇರಳ ಮತ್ತು ಉತ್ತರಾಖಂಡ್ ಅಂತ ಹೇಳ್ತಾರೆ. ವೈ ಇಟ್ ಈಸ್ ಕೇರಳ? ಕೇರಳ ಇಸ್ ಎ ಟೆಂಪಲ್ ಪ್ಲೇಸ್, ಕಲ್ಚರಲ್, ಡಿಗ್ನಿಫೈಡ್, ಡೈವರ್ಸಿಟಿ ಆ್ಯಂಡ್ ಗ್ರೀನರಿ ಆ್ಯಂಡ್ ಆಲ್ ದ ವಿಕ್ಡಮ್ ವಿಚ್ ಯು ಕಾರ್ ಮಂಗಳೂರು ಆ್ಯಂಡ್ ಕೋಸ್ಟಲ್ಲೆಲ್ಲ ಅದೇ ಥರನೇ ಇರ್ತದೆ, ಸೇಮ್ ಇರ್ತದೆ. ಆದರೆ ನೀವು ಬಿಹಾರ್ ನೋಡಿ, ಬಿಹಾರ್ ಈಗ ವರ್ಸ್ಟ್ ಅಂತ ಹೇಳ್ತಾರೆ. ಆಯಿತು, ಕೇರಳ ಮತ್ತು ಉತ್ತರಾಖಂಡು ಚೆನ್ನಾಗಿದೆ ಅನ್ನೋದಕ್ಕೆ ಏನು ರೀಸನ್ನು? ಉತ್ತರಾಖಂಡು ಮೌಂಟೇನ್ ವ್ಯಾಲಿ ಆ್ಯಂಡ್ ಟೂರಿಸಮ್ ಜಾಸ್ತಿ ಇದೆ, ಆ್ಯಂಡ್ ಇಟ್ ಲುಕ್ಸ್ ನೈಸ್ ಫಾರ್ ದ ಪೀಪಲ್ ಹೂ ಕೇಮ್ ಅಕ್ರಾಸ್ ಟು ವಿಸಿಟ್ ಉತ್ತರಾಖಂಡ್, ರೈಟ್. ಆ್ಯಂಡ್ ಕೇರಳ ಈಗ ಟೆಂಪಲ್ tourism, and also the greenery and forestry. Evergreen forests are more, and though it is Kerala is just like this, in one hand, apex, right, from Kasaragod to this one. But inni problem ಏನಿದೆ, ಲ್ಯಾಂಡ್ಸ್ಲೈಡ್ ಆಗುತ್ತೆ, ಇದಕ್ಕೆ ಎನ್ವಿರಾನ್ಮೆಂಟಲ್ ಕ್ರೀಚರ್. ಸೊ ಇಲ್ಲಿ ನೋಡಿ, ಈಗ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ನೋಡಿದಾಗ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ 51G ಅಂತ ಇದೆ, ಆ್ಯಂಡ್ ಆರ್ಟಿಕಲ್ 21 ಈಗ ರೈಟ್ ಟು ಲೀವ್ ವಿತ್ ಡಿಗ್ನಿಟಿ ಅಂತ ಇದೆ. ಸೊ ದಿಸ್ ಈಸ್ ಎನ್ ಇಂಪಾರ್ಟೆಂಟ್, ಆ್ಯಂಡ್ ವಿ ನೀಡ್ ಟು ಬಿ
knowing this, how to be go approach with this. Environmental is a part and parcel of work, not a big chance to go. ಈಗ ಚಾಲೆಂಜಸ್ ನೋಡಿ, ಯು ನೋ ದ ಚಾಲೆಂಜಸ್ ಐ ಎಂಫಸೈಸ್ ಇನ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ ಇಸ್ 10. ಸೊ ಅನರಾಮಿಂಗ್ ಸಿಚುವೇಶನ್. ಈಗ ಒಂದು ಸ್ಟೇಟ್ಮೆಂಟ್ ನೋಡಿ, ಎ ಹೆಲ್ದಿ ಪ್ಲಾನೆಟ್ ಈಸ್ ದಿ ಫೌಂಡೇಶನ್ ಫಾರ್ ಎ ಪ್ರಾಸ್ಪರಸ್ ಹ್ಯುಮ್ಯಾನಿಟಿ. ಈಗ ನೀವು ನನಗೆ ಹೇಳಿ, ಟೆಕ್ನಾಲಜಿ, ಅಡ್ಮಿನಿಸ್ಟ್ರೇಷನ್, ಹ್ಯುಮ್ಯಾನಿಟಿ ಇರ್ತದೆ. ವಿಚ್ ಈಸ್ ದ ಕೀ ಪಿಲ್ಲರ್? ಟೆಕ್ನಾಲಜಿ, ಅಡ್ಮಿನಿಸ್ಟ್ರೇಷನ್, ಹ್ಯುಮ್ಯಾನಿಟಿ ಇರ್ತದೆ. ವಿಚ್ ಈಸ್ ದ ಕೀ ಪಿಲ್ಲರ್? Actually, all is the key pillar, but without humanity, all are worst. ಹೌದಾ? Effect on humanity is not there. Just ಇವಾಗ I am giving a contribution in education system, and thereby it is allied infinitely ಜಾಬ್ ಸೆಕ್ಟರ್ಗೂ ಹೋಗುತ್ತೆ. ಈಗ ನಾನೇನಾದರೂ ಏನು ಫೀಸ್ ಕೊಟ್ಟಿದ್ದಾರೆ, ಬರ್ತಾರೆ, ಹೋಗ್ತಾರೆ ಅಂತ ಮಾಡಿಬಿಟ್ರೆ, ವಾಟ್ ಈಸ್ ದ ಜಂಕ್ ಆಫ್ ದಿ ಎಜುಕೇಷನ್? ಯು ಆರ್ ನಾಟ್ ಗೆಟಿಂಗ್ ಎನಿಥಿಂಗ್. And you are wasting the time here, your youth life is waste, and your money is absolutely waste, and your parents' dream is absolutely waste, right? So we are doing it. We are doing it in a better way. What Ayagnani contribution is there for your all the structural UPSC, ಹೌದಾ? ಆ್ಯಂಡ್ ಈಗ ನಿಮ್ಮ ಯೂತ್ ಲೈಫ್ನ ನೀವು ಕೊಡ್ತಿದ್ದೀರಾ ಅಂತಂದರೆ, ಯು ಆರ್ ಸ್ಪೆಂಡಿಂಗ್ ಎ ಟೈಮ್. ಒಂದೇನ ಒಂದು ಸೆಕೆಂಡ್ ನೀವು ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಒಂದು ವ್ಯಾಲ್ಯೂ ಇದೆ, ತೂಕ ಇದೆ. Because 100 years you are giving a penny of time here. 9 months is nothing. But 9 months ನಿಮ್ಮ ಅಯ್ಯಜ್ಞಾನಿಯಲ್ಲಿ ಏನು, ನಮ್ಮ ಅಯ್ಯಜ್ಞಾನಿಯಲ್ಲಿ ಮತ್ತು ನಿಮ್ಮ UPSC ಜರ್ನಿಯಲ್ಲಿ ಏನು ಅನ್ನೋದು ಇಂಪಾರ್ಟೆಂಟು. ಆವಾಗ ಮಾತ್ರ ನೀವು ಒಂದು ಹೇಳ್ಕೊಬೋದಲ್ಲ, ಎಸ್ ಐ ಲಿವ್ಡ್ ಇನ್ ಬ್ಯಾಂಗ್ಳೂರು. ಪೀಪಲ್ ಆರ್ ಕಮಿಂಗ್ ಸೊ ಫಾರ್ ಫಸ್ಟ್ ಟೈಮ್ ಇನ್ ದ ಬ್ಯಾಂಗ್ಳೂರು, ರೈಟ್. ಆ್ಯಂಡ್ ಸೊಲ್ಯೂಷನ್ ಏನು ಮಾಡಬೇಕು? ಡಿಸೆಂಟ್ರಲೈಸೇಷನ್. ನಾವು ಎನ್ವಿರಾನ್ಮೆಂಟನ್ನು ಟಾಪ್ ಅಪ್ರೋಚು ಸೆಂಟ್ರಲ್ ಮಾತ್ರ ಲೀಡ್ ಮಾಡಬೇಕು ಅಂತೀವಿ. ನೋ, ಪೀಪಲ್ ಟು ಪೀಪಲ್ ಇರಬೇಕು. ಇವಾಗ ಇಫ್ ಎಟ್ ಆಲ್ ಐ ಟೋಲ್ಡ್ ಮಿಸ್ಟರ್ ದೇವರಾಜ್, ಮೆನಿ ಪೀಪಲ್ ಆರ್ ಕನ್ಸ್ಯೂಮಿಂಗ್ ಸಿಗರೇಟ್ಸ್ ಆ್ಯಂಡ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಆ್ಯಂಡ್ ಪೀಪಲ್ ಶುಡ್ ಬಿ ಬ್ಯಾನ್ಡ್ ಸ್ಮೋಕಿಂಗ್ ಇನ್ ಸಚ್ ಎ ವೇ ವಿತ್ ದಿ ಡೆಕೋರಮ್, ವಿತ್ ದಿ ಮೈಂಡ್ ಸೆಟ್. ಹೌದಾ? ಓಕೆ, ದೇ ಆರ್ ಸ್ಮೋಕಿಂಗ್. ಹೌ ದೇ ಆರ್ ಸ್ಮೋಕಿಂಗ್? ಪ್ಯಾಕ್ ಸಿಗರೇಟ್ವರೆಗೂ ಏರ್ ಪೊಲ್ಯೂಷನ್ ಮಾಡೋ ಲೆವೆಲಿಗೆ ಡೆಲ್ಲಿ ಬಂದಿದೆ ಅನ್ನೋದು ಎಷ್ಟು ಸತ್ಯನೋ, ಅಗ್ರಿಕಲ್ಚರ್ ಅಲೈಡ್ ಆ್ಯಕ್ಟಿವಿಟಿ ಏನಿದೆಯಲ್ಲ, ಅಗ್ರಿಕರು ಬರುತ್ತಲ್ಲ, ಇವಾಗ ಅಗ್ರಿಕಲ್ಚರ್ ಬರ್ತಾ ಇರ್ತದೆ, ಅದನ್ನು ಕೊಡಲೇಬೇಕಲ್ಲ. ಅದರಿಂದ ಹೊಗೆ ಬರ್ತದಲ್ಲ, ಬಯೋಮಾಸ್ ಎನರ್ಜಿ, ಅದರಿಂದಲೂ ಎಷ್ಟೇ ಹಾಳಾಯಿತು. ಸೊ ನೀವು ಸೀಸನ್ ನೋಡಿ, ಪಂಜಾಬು, ಹರಿಯಾಣ, ಸೀಸನ್ನಲ್ಲಿ ಹೊಗೆ ಬರ್ತದಲ್ಲ, ಡೆಲ್ಲಿ ಯಾಕೆ ಕ್ಲೌಡ್ ಬಸ್ಟಿಂಗ್ ಆಗುತ್ತೆ ಅಂದರೆ ಅದಕ್ಕೆ. ಈ ಕಡೆಯಿಂದ ಬರೋ ಗಾಡಿ ಆಕ್ಸಿಡೆಂಟ್ ಆಗುತ್ತೆ, ಯಾಕೆಂದರೆ ಕಾಣೋಗೆ ಇಲ್ಲ, ಸರ್ಫೇಸ್ ಇಸ್ ಫುಲ್ ಕ್ಲಿಯರ್, ಏನು ಕಾಣೋಗೆ ಇಲ್ಲ. ಆವಾಗ ಆಕ್ಸಿಡೆಂಟ್ ಜೋರಾಗ್ತದೆ. ಎಷ್ಟೋ ಕೇಸಸ್ ಆ ಥರ ಆಗಿದೆ, ಈವನ್ 2023 ಇರುವಾಗ. ಸೊ ಈ ಥರ ಇದೆ. ಸೊಲ್ಯೂಷನ್ನು ನಮ್ಮಲ್ಲಿ ಥಿಂಕಿಂಗಲ್ಲಿ ಇರಬೇಕು. ಆ್ಯಂಡ್ ಹೊಲಿಸ್ಟಿಕ್ ಅಪ್ರೋಚ್ ಟುವರ್ಡ್ಸ್ ದಿ ಗೌರ್ಮೆಂಟ್, ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು. ಈಗ ನ್ಯಾಷನಲ್ ಲೆವೆಲಲ್ಲಿ ಮಾತಾಡೋದಾದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾವುದಕ್ಕೆ ಮಾಡ್ತಾರೆ? 176 ಔಟ್ ಆಫ್ 180 ನಾವು ಫಸ್ಟಿಗೆ ತರಬೇಕು ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕನ್ನ. ನಾಟ್ ಓನ್ಲಿ ದ ಗೌರ್ಮೆಂಟ್ ಟ್ಯಾಕ್ಸ್ ಮನಿ, ನಾಟ್ ಲೈಕ್ ದ್ಯಾಟ್, ಹೌದಾ? ಆ್ಯಂಡ್ ಕುಟುಂಬಶ್ರೀ, ಪ್ರಧಾನ್ ಅಥವಾ ಆಶಾ, ಯಾವುದೇ ಒಂದು NGO ಅದರದ್ದೇ ಆದಂತಹ ಕಾಂಟ್ರಿಬ್ಯೂಷನನ್ನು ಕೊಡಬೇಕು ಇನ್ ಎ ಡಿಸ್ಟಿಂಗ್ವಿಶ್ಡ್ ವೇ. ಆ್ಯಂಡ್ ಸಸ್ಟೈನಬಿಲಿಟಿ ಅಂದ ಮಾತ್ರಕ್ಕೆ ಇನ್ಫ್ರಾಸ್ಟ್ರಕ್ಚರಲ್ಲಾಗಿರ್ಬೋದು ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಆಲ್ ದ 17 ಗೋಲ್, ಯಾವ ಇನೋವೇಷನನ್ನು ತರ್ಬೋದು. ಇಂಡಿಯಾ ಈಸ್ ನೋನ್ ಫಾರ್ ಇನೋವೇಷನ್ ಆ್ಯಂಡ್ ಇಸ್ರೇಲ್ ಈಸ್ ನೋನ್ ಫಾರ್ ಟೆಕ್ನಾಲಜಿ. ಬೋತ್ ಆರ್ ಕ್ಲಬ್ ಟುಗೆದರ್ ಬಿಕಾಸ್ 176 ಕಂಟ್ರೀಸ್ ಇದೆ, 169 ಕಂಟ್ರೀಸ್ ಇದೆ ಅಲ್ಲ, ಅಷ್ಟನ್ನು ಟೈಅಪ್ ಮಾಡಿ ವಿಚ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ದೇ ಆರ್ ಗೋಯಿಂಗ್ ಟು ಗಿವ್, ಅದನ್ನು ಎಲ್ಲರಿಗೂ ಕೊಡಿ ಅಲ್ಲ, ಒಂದು ಗ್ಲೋಬ್ ಅಲ್ಲ. ಆ್ಯಂಡ್ ಈ ಒಂದು ಮಜಾ ಏನಂದರೆ, ಇಡೀ ಗ್ಲೋಬ್ ಇದೆ, ಅದರಲ್ಲಿ ಕೇವಲ ಎಷ್ಟು % ಭೂಮಿ ಇದೆ? 97% ವಾಟರಿಗೆ, 3% ಆಫ್ ಭೂಮಿಗೆ. ನಾವು ಆ 3%ಅಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಲೆಕ್ಕ ಹಾಕಿ ಹೌ ವಿ ಆರ್. ಇಂಡಿಯಾ ಈಗ ಅಲೋನ್ 140 crore. ಆ್ಯಂಡ್ ಇಫ್ ಇಟ್ ಆಲ್ ಇನ್ ಅ ಗ್ಲೋಬ್, ಆ 3% ಆಫ್ ಗ್ಲೋಬನ್ನು ನಾವು ಉಳಿಸ್ಲಿಕ್ಕಾಗ್ತಿಲ್ಲ. 97% ಆಫ್ ದ ವಾಟರಿಗೆ
ಓಷನ್ಸ್, ಉಪ್ಪು ನೀರು ವೇಸ್ಟೇಜು. ಇವಾಗ ಒಂದು ಟೆಕ್ನಾಲಜಿ ಬಂದಿದೆ, ಯಾವ ಥರ ಓಷನಿಂದ ನೀರನ್ನು ತೊಗೊಂಡು ಅದನ್ನು ಮೆಕನೈಸ್ ಮಾಡಿ, ಹೈ ಪವರ್ ಬೇಕಾಗುತ್ತೆ, ಮೆಕನೈಸ್ ಮಾಡಿ ಡ್ರಿಂಕಿಂಗ್ ವಾಟರ್ ಆಗಿ ಸಪ್ಲೈ ಮಾಡ್ಬೋದು ಅನ್ನೋದು. ಸೊ ದಟ್ಸ್ ಎ ಹ್ಯೂಜ್ ಕಾಸ್ಟ್ ಕ್ಯಾಪಿಟಲ್ ಅದು. ಬಟ್ ಪೀಪಲ್ ಆರ್ ಥಿಂಕಿಂಗ್ ಎನಫ್ ಆನ್ ದ್ಯಾಟ್, ಈವನ್ ಗ್ಲೋಬಲ್ ಲೆವೆಲಲ್ಲಿ, ಎಸ್ಪೆಷಲಿ IITs, NITs ಆ್ಯಂಡ್ ಕಮಿಂಗ್ ಗೆಸ್ಟಿಂಗ್ ಆಲ್ಸೋ ಎ ಪಾರ್ಟ್. ಕೃಷ್ಣಾ ರಿವರ್ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ, ಪ್ರತಿಯೊಂದು ರಿವರು ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ದಾರೆ. ಸೊ ಶಿ ಈಸ್ ಎ ಪಾರ್ಟ್ ಆಫ್ ಕೃಷ್ಣಾ ರಿವರ್ ರೀಜನ್ರೇಷನ್ ಆ ಥರ. ಆ್ಯಂಡ್ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್, ಪಂಚಶೀಲ ತತ್ವ ಅಂತ ಒಂದಿದೆ, ಆ್ಯಂಡ್ ಸುದರ್ಶನ ಅಂತ ಒಂದು ಸ್ಕೀಮ್ ಇದೆ. ಸೊ ಆ ಥರದಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಇದೆ ಒನ್ ಆಫ್ ದ ಬ್ಯೂಟಿ. ದ ಕ್ಲೈಮೇಟ್ ನಿಮಗೆ ಪಾಠ ಮಾಡುವಾಗ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬಂದೇ ಬರ್ತದೆ. ಸೊ ಅದರಲ್ಲಿ ಯಾವ ಥರ CO2 ಎಮಿಷನ್ನ ರೆಡ್ಯೂಸ್ ಮಾಡೋದು, ಗ್ರೀನ್ ಹೌಸ್ ಗ್ಯಾಸನ್ನು ಹೇಗೆ ರೆಡ್ಯೂಸ್ ಮಾಡೋದು. ಸೊ ದೋಸ್ ಥಿಂಗ್ಸ್ ಆರ್ ದೇರ್. ಆ್ಯಂಡ್ ಡಾಟಾ ಕಲೆಕ್ಷನ್ ಆ್ಯಂಡ್ ಪಬ್ಲಿಕ್ ಎಂಟಿಟಿ ಅಂತ ಹೇಳ್ತಾರೆ. ಡಾಟಾ ಕಲೆಕ್ಷನ್ ಅಂತಂದ್ರೇನು, ಇಂಡಿವಿಜುವಲ್ ಮೈಂಡ್ಸೆಟ್ಟಿಂದ ಹೋಗುತ್ತಲ್ಲ, ಇಂಡಿವಿಜುವಲ್ ಮೈಂಡ್ಸೆಟ್ ಎಷ್ಟಿರ್ತದೆ ಅದರ ಬೂಸ್ಟಿಂಗ್ ಅಲ್ಲ ಡಾಟಾ ಕಲೆಕ್ಷನ್ನು, ಅದೊಂದು. ಆ್ಯಂಡ್ ಫೆಸಿಲಿಟಿ ಟೆಕ್ನಾಲಜಿ ಟ್ರಾನ್ಸ್ಫರ್. ಯು ಹ್ಯಾವ್ ಎ ಟೆಕ್ನಾಲಜಿ, ಯು ಹ್ಯಾವ್ ಎ ಮ್ಯಾನೇಜ್ಮೆಂಟ್, ಯು ಹ್ಯಾವ್ ಎನ್ ಅಡ್ಮಿನಿಸ್ಟ್ರೇಷನ್. Both are put together, you are giving a society well-being and you are in a humanity way. Is this not a good? Whether it is good or not, like this. And mainstreaming the XDG in a national and state policy. ನೋಡಿ, ಸೆಂಟ್ರಲಲ್ಲಿ XDG ಇದೆ ಅಂದ ಮಾತ್ರಕ್ಕೆ ಸ್ಟೇಟ್ ಕೂಡ ಅದನ್ನು ಪಾಲಿಸಲ್ಲ. ವಿ ಆರ್ ನಾಟ್ ಹ್ಯಾವಿಂಗ್ ಎ ಗೌರ್ಮೆಂಟ್ ಆಫ್ ಸೇಮ್ ಗೌರ್ಮೆಂಟ್ ಆಫ್ ಸೆಂಟ್ರಲ್ ಆ ಥರ ಹೇಳೋಕೆ ಮಾಡಬಾರ್ದು. ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಇರಬೇಕು. ಇಫ್ ಐ ವಾಂಟ್ ಟು ಲರ್ನ್ ಎನಿಥಿಂಗ್ ಟುಡೇ, that is firstly comes under my soul, then my brain, and then execution, and then you have to tell yourself to yourself. ಆವಾಗ ಮಾತ್ರ ನಿಮಗೆ ಬರ್ತದೆ, ಹೌದಾ? ಆ್ಯಂಡ್ ನೋಡಿ, ಗೌರ್ಮೆಂಟ್ ಇನಿಷಿಯೇಟಿವ್ ಏನು ಮಾಡಿದೆ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ನಾನು ಕೊಟ್ಟಿದ್ದೀನಿ. ಐ ಥಿಂಕ್ ದೀಸ್ ಸ್ಕೀಮ್ಸ್ ಏನಿದೆ, probably I mentioned in a several distinguished factor of alone. ಈಗ ಪಾವರ್ಟಿ which is going to taken by ಸರ್ ರಂಗರಾಜನ್ ಕಮಿಟಿ ರಿಪೋರ್ಟ್ ಅದೆಲ್ಲ ಬಂದಿರುತ್ತೆ ನಿಮಗೆ ನೋಡ್ಕೊಂಡು. ಆ್ಯಂಡ್ ಝೀರೋ ಹಂಗರ್ ಐ ಹ್ಯಾವ್ ಡನ್ ಇಟ್. ಆ್ಯಂಡ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇಟ್ ವಿಲ್ ಬಿ ಡನ್ ಇನ್ ಎ ಸ್ಕೂಲ್. ಹೆಲ್ತ್ ಟಾಪಿಕ್ ಬಂದಾಗ ಕ್ವಾಲಿಟಿ ಎಜುಕೇಷನ್ ನೋಡಿ, ಸಮಗ್ರ ಶಿಕ್ಷಣ ಈಗ ಆಗಿದೆ ನಿಮಗೆ ಗೊತ್ತು. ಜನರಲ್ ಇನ್ಇಕ್ವಾಲಿಟಿ ಸರ್ ಮಾಡಿರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ. ವೈ ಬೇಟಿ ಓನ್ಲಿ? ಯು ಡೋಂಟ್ ವಾಂಟ್ ಬೇಟಾ ಪಢಾವೋ? ಡ್ರಾಪ್ ಔಟ್ ರೇಟು, ದಟ್ಸ್ ವಾಟ್ ದ ರೀಸನ್. ಹೌದಲ್ಲ? ಹೌ ಮೆನಿ % ಆಫ್ ದ ಡ್ರಾಪ್ ಔಟ್ ರೇಟ್ ಆರ್ ದೆನ್ ಫಾರ್ ಅ ಗರ್ಲ್ ಆ್ಯಂಡ್ ಬಾಯ್? ಯಾ, ಹೂ ಇಸ್ 12 and who is 9? Sorry? ಯಾ, ಅಲ್ವಾ? ಆ್ಯಂಡ್ ಅಫೋರ್ಡಬಲ್ ಕ್ಲೀನ್ ಎನರ್ಜಿ. ಸೊ ಸೌಭಾಗ್ಯ ಸ್ಕೀಮ್ ಆಗಿರ್ಬೋದು, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಥರ್ಮಲ್ ಎನರ್ಜಿ, ಆ ಥರದ್ದೆಲ್ಲ ಇದೆ. ಸೊ ಗಿವಿಂಗ್ ಎ ಕರೆಂಟ್, ಬಯೋಮಾಸ್ ಎನರ್ಜಿ ಇನ್ಸ್ ಒನ್ ಆಫ್ ದ ಕ್ರೆಡೆನ್ಷಿಯಲ್ ಆಫ್ ಕರೆಂಟ್ ಬೇಕಾ ಬಯೋಮಾಸನ್ನು ತೊಗೋಬೋದು ಅಂತ. ಹೌದಾ? ಈ ಥರದ ಫ್ಲ್ಯಾಗ್ಶಿಪ್ ಸ್ಕೀಮ್ಸನ್ನು ಸೋಫಾ 2015 ಇಲ್ಲಿವರೆಗೂ ಮಾಡಿದ್ದಾರೆ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ತೊಗೊಂಡ್ರೆ MG ನರೇಗಾ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ 100 days. ಆ 100 daysಲ್ಲಿ ಅಬೌಟ್ 1300 rupees ಅಂತ ವೆಜ್ಜಸ್ ಮಾಡಿ ಆ ಥರ ಮಾಡಿದ್ದಾರೆ. ಆ್ಯಂಡ್ ಹೌ ಇಂಪಾರ್ಟೆಂಟ್ ಎಂಪ್ಲಾಯ್ಮೆಂಟ್ ಐ ಆಮ್ ಎಂಫಸೈಸ್ಡ್ ಆನ್ ಇಟ್, ರೈಟ್? ಆ್ಯಂಡ್ ನೋಡಿ, ಲೈಫ್ ಬಿಲೋ ವಾಟರ್, ಸಮಗ್ರ ಪ್ರಾಜೆಕ್ಟ್, ಕೋಸ್ಟಲ್ ರೆಗ್ಯುಲೇಷನ್ ಗೋಲ್ ಆ್ಯಂಡ್ ಫಿಶರೀಸ್ ಡೆವಲಪ್ಮೆಂಟ್. I wanted to emphasize one thing. You will get a topic on coastal conservation also. Dr. K. Prabhakar Rao, he was Secretariat of Coastal Development Authority. He did fish market. If you saw Padubidri fish market, you have visited there? Yeah. That fish market and Mani in Putturu and all the coastal zones of Karnataka, only Karnataka, Udupi, Dakshina Kannada and nearby Mangaluru. There are about 17 fish markets there in a smart way. 2011 ಬಿಲ್ಡ್ ಆಗಿತ್ತಲ್ಲ ಅದು, 2011. It is made by my father only. Dr. K. Prabhakar Rao, he was the Secretariat of Coastal Development Authority at that time, 2011 to 2013. So his excellency, he is done so far with the government approach purely, and National Fisheries Management Committee was excellent enough there, like that.
ಲೈಫ್ ಆನ್ ಲ್ಯಾಂಡ್ ಲೈಕ್ ಪೀಕ್ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್. ನೋಡಿ ಈ ಗವರ್ನೆನ್ಸ್ ಯಾವ ಥರ ನಿಮಗೆ ಅಪ್ಲಿಕೇಶನ್ ಆಗುತ್ತೆ ಅಂದರೆ, ದಿಸ್ ಈಸ್ ದ ಎರಾ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಈ ಗವರ್ನೆನ್ಸ್, ದಟ್ ಈಸ್ ನಾಟ್ ಲೈಫ್. ಹೌದಾ? ಫ್ಯೂಚರ್ ಜನ್ರೇಷನ್ ಹೇಗೆ ಬರುತ್ತೆ ಅಂದರೆ ಒಬಾಸಿಟಿ ಬಂದ್ಬಿಡುತ್ತೆ ಮಕ್ಕಳಿಗೆ. ಯಾಕೆ ಅಂದರೆ ಎವ್ರಿಥಿಂಗ್ ಈಗ ಬಯೋ ಎ ಐ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಪ್ರೈವಸಿ ಆ್ಯಂಡ್ ಇದು IoT, ಇಂಟರ್ನೆಟ್ ಆಫ್ ಥಿಂಗ್ಸ್ ಎಲ್ಲಿಂದ ಬರ್ತದೆ? ಫಿಸಿಕಲಿ ದೇ ಆರ್ ಡ್ಯಾಮೇಜಿಂಗ್. ನಾವು ಇಟ್ ಇಸ್ 72 years ಆಫ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಆಬ್ವಿಯಸ್ಲಿ ಇಟ್ ಮೇ ಬಿ ಅರೌಂಡ್ 65 ಬಂದರೂ ಆಶ್ಚರ್ಯ ಇಲ್ಲ, ರೈಟ್? ಸೊ ಪಾರ್ಟ್ನರ್ಶಿಪ್ ಆ್ಯಂಡ್ ಗೋಲ್. ಪಾರ್ಟ್ನರ್ಶಿಪ್ ವಿದೌಟ್ ಗೋಲ್ is nothing. And partnership with one state to another state, partnership with one country to another country is much needed to protect 3% of land in our globe, right? And people are thinking to live in Mangala Graha. Would you like to go? You? ಬೇಡ, ಹೋಗಬೇಡ. ನೀನು ಹೋಗ್ಬೇಕಂತಿದ್ಯಾ? ಮಂಗಳ ಗ್ರಹಕ್ಕೆ ಹೋಗ್ತೀಯಾ? ಯು ವಾಂಟ್ ಟು ಲಿವ್ ದೇರ್. ಹೂ ಇಸ್ ದ ಫಸ್ಟ್ ಪರ್ಸನ್ ಟು ಲೀವ್ ಅಂತ ಅನೌನ್ಸ್ಮೆಂಟ್ ಮಾಡಿದವ್ರು ಯಾರು? ದೇರ್ ಇಸ್ ಎ ಮ್ಯಾನ್, ದ ಗ್ರೇಟ್ ಮ್ಯಾನ್. ಆ ಥರ ಸೈಂಟಿಫಿಕ್ ರಿಸರ್ಚ್ ನಡೀತಾ ಇದೆ. ಇವನ್ ಅಲ್ಲೇನಿಗೆ ಸರ್ವೈವ್ ಆಗ್ಬೋದಾ ಅದೆಲ್ಲ ನಡೀತಾ ಇದೆ. ಪ್ರಾಬಬಲಿ ಬಂದರೂ ಬರ್ಬೋದು. ವರ್ಲ್ಡ್ ಈಸ್ ವೆರಿ ವಾಸ್ಟ್. ನೋಡಿ, ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಇದೆ. ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮ ಸೂರ್ಯ, ಚಂದ್ರ, ಮಂಗಳ, ಗುರು, ಶುಕ್ರ, ಶನಿ, ಆ ಥರ ನೆಪ್ಚೂನ್, ಪ್ಲೂಟೋ ಅದೆಲ್ಲ ಇದೆ. ಇದೇ ಥರ ಮಿಲ್ಕಿ ವೇ ಗ್ಯಾಲಕ್ಸಿಗಳು, ಅಂದರೆ ಇಟ್ಸ್ ದ ನೇಮ್ ಆಫ್ ಮಿಲ್ಕಿ ವೇ. ಇದೇ ಥರ ಗ್ಯಾಲಕ್ಸಿಗಳು ಎಷ್ಟೊಂದಿದೆ ಅಂತ. ಎಷ್ಟು ಸೂರ್ಯಗಳಾಗವು, ಎಷ್ಟು ಗ್ರಹಗಳಿದ್ದಾವು, ಆ ಗ್ರಹಗಳಲ್ಲಿ ಏನೂ ಇಲ್ವಾ? ವಿ ನ್ಯೂ ದ್ಯಾಟ್ ಮಿಲ್ಕಿ ವೇ ಗ್ಯಾಲಕ್ಸಿ. ಅದು ಬಿಟ್ಟರೆ ಒಂದು 2-3 ಗ್ಯಾಲಕ್ಸಿ ಗೊತ್ತು ನಮಗೆ, ನಮ್ಮ ಪೆರಿಮೀಟರ್ ಆ್ಯಂಡ್ ಪರ್ಮಿಟಬಲಲ್ಲಿ. ಟು ಬಿ ಫ್ರಾಂಕ್ಲಿ, ಸೈಂಟಿಫಿಕ್ ರಿಸರ್ಚ್ ಎಂಫಸೈಸ್ಡ್ ಆ್ಯಂಡ್ ನಮ್ಮ ಸಾಂಸ್ಕ್ರಿಟ್ ಲಿಟ್ರೇಚರ್ ಎಂಫಸೈಸ್ಡ್. ಅದು ಬಿಟ್ಟರೆ ಸುಮಾರು ಗ್ಯಾಲಕ್ಸಿಗಳಿದ್ದಾವೆ. ಏನೋ ಒಂದು ಇರ್ಬೋದಲ್ಲ. ಪ್ರಾಬಬಲಿ ಮಗನಂದನ್ ರಾವ್ ಇಸ್ ಡೂಯಿಂಗ್ ದಿ ಲೆಕ್ಚರ್ ಹಿಯರ್. ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿಗೆ, ವಿ ಆರ್ ಲಿವಿಂಗ್ 100 years ಆ್ಯಂಡ್ ರೆಸ್ಟ್ ಆಫ್ ದ ಫಾರ್ ಯು 20 years is gone, ಫಾರ್ ಮೀ 30 years is gone, ಆ್ಯಂಡ್ ರೆಸ್ಟ್ ಆಫ್ ದ 70 years ಫಾರ್ ಮೀ, ರೆಸ್ಟ್ ಆಫ್ ದ 80 years ಫಾರ್ ಯು. ಆ್ಯಂಡ್ ಯು ಹ್ಯಾವ್ ಟು ಕಮ್ ಅಕ್ರಾಸ್ ಫಾರ್ ದ ಅಚೀವ್ಮೆಂಟ್ ಆಫ್ 3% ಇನ್ ಗ್ಲೋಬ್. ಹೌದಾ? ದಿಸ್ ಈಸ್ ಯುವರ್ ಮೈಂಡ್ ಸೆಟ್. ಬಟ್ ಮಿಲ್ಕಿ ವೇ ಗ್ಯಾಲಕ್ಸಿ ದಾಟಿ ಅಲ್ಲೂ ಏನೋ ಇರ್ಬೋದಲ್ಲ. ಅದೇ ಪ್ರಾಬಬಲಿ ನೀವುಗಳೇ ಇರ್ಬೋದಲ್ಲ. ದ ಸೇಮ್ ಸಿನಾರಿಯೋ, ಸೇಮ್ ಸಿಟಿಂಗ್ ಲೈಕ್ ದಿಸ್ ಇರ್ಬೋದಲ್ಲ. ನಾನು ಇನ್ನೇ ಪಾಠ ಮಾಡ್ಬೋದು, ಇಲ್ಲ ನೀವು ನನಗೆ ಪಾಠ ಮಾಡಿ ನಾನು ಅನ್ಕೋತಿರ್ಬೋದಲ್ಲ. ವೈ ವಿ ಆರ್ ಥಿಂಕಿಂಗ್ ಇನ್ ಎ ಸಚ್ ಎ ವೇ? ಇವಾಗ ನಮ್ಮ ಥರ ಹ್ಯೂಮನ್ ಡೆವಲ್ಯೂಷನ್ ಆಗಿದೆ, ನಮ್ಮ ಥರ ಹ್ಯೂಮನ್ಸ್ ಇದ್ದಾರೆ, ಅಲ್ಲೂ ಹ್ಯೂಮನ್ನೇ ಇರಬೇಕು ಅಂತೇನಿದೆ? ಓಕೆ, ವಿ ಬಿಲೀವ್ ಗಾಡ್ ಆ್ಯಸ್ ಹ್ಯೂಮನ್. ನಾವು ಗಾಡ್ನ ಯಾವ ಥರ ನೋಡ್ತೀವಿ? ನಮ್ಮ ಥರನೇ ನೋಡ್ತೀವಿ. ಇರ್ಬೋದಲ್ಲ. ಪ್ರಾಣಿಗಳಿಗೂ ಪ್ರಾಣಿಗಳ ಮುಖ, ಈಗ ಇನಿ ಮುಖದಲ್ಲಿ ಗಾಡ್ ಇರ್ಬೋದಲ್ಲ. ಯು ನೋ ದ್ಯಾಟ್? ಹ್ಯಾವ್ ಯು ನೋಟಿಸ್ ದ್ಯಾಟ್? ಇಲ್ಲಲ್ಲ. ವೈ ಯು ಕನ್ಸಿಡರ್ ದ್ಯಾಟ್ ಓನ್ಲಿ ಹ್ಯೂಮನ್ನಿಗೆ ನೇಚರ್ ಅಂತ? ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ದಾಟಿದರೆ ಏನೇನೋ ಇದೆ. ಸೊ ಎವಲ್ಯೂಷನ್ ಈಸ್ ನಾಟ್ ಎ ಎಂಡ್. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಟ್ರಜೆಕ್ಟರಿ ಹೇಳೋದಾದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ನಿಕೋಲಾ ಟೆಸ್ಲಾ ಗೊತ್ತಾ ನಿಮಗೆ? ಹೌ ಮೆನಿ ಆಫ್ ಯು ನೋ ನಿಕೋಲಾ ಟೆಸ್ಲಾ? He was a great man. He was a great scientist. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸಲ್ಲಿ ನಿಮಗೆ ಇವಾಗೇನು ನಿಮಗೆ ಕರೆಂಟ್ ಬರ್ತಾಯಿದೆ, AC ಕರೆಂಟ್ ಅಂತಾರೆ ಇದನ್ನು. ಆಲ್ಟರ್ನೇಟಿವ್ ಕರೆಂಟ್ ಅಂತ. ಆ ಕರೆಂಟನ್ನು ಇನ್ವೆಂಟ್ ಮಾಡಿದವರು ದಟ್ ಮ್ಯಾನ್ ನಿಕೋಲಾ ಟೆಸ್ಲಾ. ಯು ಶುಡ್ ಸೀ ದ ಯೂಟ್ಯೂಬ್. ಅವರು ಒಂದು ಏನು ಹೇಳ್ತಾರೆ, 369 ಅಂತ ನಂಬರ್ಸ್ ಏನಿದೆ, ದಟ್ಗೆ ಯೂನಿವರ್ಸಲ್ ನಂಬರ್ ಆ್ಯಂಡ್ ಇಟ್ ಈಸ್ ಎ ಕೀ ಫಾರ್ ಯೂನಿವರ್ಸ್ ಅಂತ ಹೇಳ್ತಾರೆ. ಯಾವ ಲೆವೆಲಿಗೆ ಅಂತಂದರೆ, ಅವಾಗೆಲ್ಲ ಎಲ್ಲಿ ವೈರಿಂಗ್ ಇತ್ತಾ, ಅವಾಗೆಲ್ಲ ಇಂಥ ಟೆಕ್ನಾಲಜಿ ಇತ್ತಾ? ಆವಾಗಲೇ ಇಲ್ಲಿ ಕೂತು ಜಸ್ಟ್ ಒಂದು ಬಟನ್ ಒತ್ತಿದ್ರೆ ವಿದೌಟ್ ವಯರ್ ಅಲ್ಲಿ ಕರೆಂಟ್ ಬರುತ್ತೆ ಅಂತ ಹೇಳಿದ ಮನುಷ್ಯ. ಆ್ಯಂಡ್ ಹೌ ಅಡ್ವಾನ್ಸ್ ಇವಾಗ ಓನ್ಲಿ 3 people ಲೈಕ್ ದ್ಯಾಟ್ ಅಂತ ಸೋಫಾರ್ ಇನ್ ಇಂಡಿಯನ್ ಇದೆ. ಆ್ಯಸ್ ಐ ಡೋಂಟ್ ನೋ ಮತ್ತಿರ್ಬೋದು. ಒಂದು ವಿವೇಕಾನಂದರು, ರೈಟ್? ಇನ್ನೊಂದು ರಾಮಾನುಜಮ್, ಮ್ಯಾಥಮೆಟಿಷಿಯನ್ ಜೀನಿಯಸ್. ಹೂ ನ್ಯೂ ದ ಇನ್ಫಿನಿಟಿ? ದಟ್ ದ ಕ್ವಶನ್ ಇದ್ದಾರಲ್ಲ ಫಿಲಿಮ್ಸಲ್ಲಿ. ಹೂ ನ್ಯೂ ದ ಇನ್ಫಿನಿಟಿ? ರಾಮಾನುಜಮ್, ಮ್ಯಾಥಮೆಟಿಷಿಯನ್ ಅವರು.
ಅದಾದ್ಮೇಲಿಂದ ನಿಕೋಲಾ ಟೆಸ್ಲಾ ಈಸ್ ನಾಟ್ ಎ ಇಂಡಿಯನ್ ಬಟ್ ದ ಮ್ಯಾನ್ ಇನ್ ಗ್ರೇಟ್ ಐನ್ಸ್ಟೈನ್ ಅನ್ಕೋ. ಸೊ ಈ ಥರ ನೋಡಿ ಅವರ ಥಿಂಕಿಂಗ್ ಲೈಫ್ ನೋಡಿ, ಅವ್ರಿಗೂ ಈಗ ಅಷ್ಟೇ ಲೈಫು, ಬಟ್ ಅವರ ಥಿಂಕಿಂಗ್ ಲೈಫ್ ನೋಡಿ. ಯಾವಕ್ಕೂ ನೀವು ಬಿಯಾಂಡ್ ದ ಲಿಮಿಟೇಷನ್ ಯೋಚನೆ ಮಾಡ್ತೀರಿ, ಆವಾಗ ನಿಮಗೆ ವಾಟ್ ಯು ಆರ್ ಹಿಯರ್ ಆ್ಯಂಡ್ ಫಾರ್ ವಾಟ್ ರೀಸನ್ ಯು ಆರ್ ಹಿಯರ್ ಅಂತ ಗೊತ್ತಾಗುತ್ತೆ. ವಿ ಆರ್ ಸಮ್ಟೈಮ್ಸ್ ನಾವು ಹೇಗಾಗಿರ್ತೀವಿ ಅಂದರೆ, ಎಫ್ ಡಿ ಜಿ ಪ್ರಕಾರ ಹೇಳೋದಾದರೆ 3% ಗ್ಲೋಬಿಗೆ ಏನು ಬೇಕೋ ಅಷ್ಟೇ ಮಾಡ್ತೀವಿ ಅಂತ. ಆ್ಯಂಡ್ ಇನ್ನೂ ಪಬ್ಲಿಕ್ ಇಂಟ್ರೆಸ್ಟ್ ಹೇಗಿರ್ತದೆ ಅಂದರೆ, ಆ 3% ಗ್ಲೋಬಲ್ಲಿ ನಿಮ್ಮ ಒಂದು ಲ್ಯಾಂಡ್ ಏನಿಗೆ ಅದು ಒಂದು ಬಿಂದು ಆಗಿರ್ತದೆ. ಹೌದಾ? ಬಟ್ ಯು ಆರ್ ಥಿಂಕಿಂಗ್ ಘಟನೆ. ಹೌದಾ? ಸೊ ಅದನ್ನು ನಾವು ಚೇಂಜ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಬಿ ಹೋಲಿಸ್ಟಿಕ್. ನೋಡಿ, ಇಲ್ಲಿ ಪೀಪಲ್, ಪ್ಲಾನೆಟ್, ಪ್ರಾಸ್ಪಾರಿಟಿ, ಪೀಸ್ ಆ್ಯಂಡ್ ಪಾರ್ಟ್ನರ್ಶಿಪ್, ನೀವು ಯಾವುದೇ ವರ್ಕ್ ಮಾಡಿ, ಇದು ಬೇಕಾ? ಆಲ್ ದ 3 factors are important, all the 5 factors are important, which is major, people, planet and peace and partnership. ಈಗ ಪೀಪಲ್, ಪ್ಲಾನೆಟ್ ಉಳಿಸ್ಲಿಕ್ಕೆ ಪೀಪಲ್ ಬೇಕು. ಪೀಪಲ್ಲು ಪಾರ್ಟ್ನರ್ಶಿಪ್ ಮಾಡಿದ್ರೆ ಮಾತ್ರ ಬರ್ತಾರೆ. ಪಾರ್ಟ್ನರ್ಶಿಪ್ಪು ಪೀಸ್ ಆಗಿರಬೇಕು, ಶಾಂತಿ ಇರಬೇಕು, ಆವಾಗ ಪ್ರಾಸ್ಪಾರಿಟಿ ಬರುತ್ತೆ. ಆ್ಯಂಡ್ ಇದು ವಸುದೈವ ಕುಟುಂಬಕಂ ಅಂತಾರೆ. ಒನ್ ನೇಷನ್ ಒನ್ ವರ್ಲ್ಡ್ ಅಂತ ಹೇಳ್ತಾರೆ. ಹೌದಾ? ಸರ್ವ ಉದಯ ಇವಾಗೇ ಆಗೋದಲ್ಲ, ಲೈಕ್ ದ್ಯಾಟ್. ಆ್ಯಂಡ್ ವೇ ಫಾರ್ವರ್ಡ್ ನೋಡಿ, ಲೀಗಲ್ ಎಂಪೋರ್ಸ್ ಮಾಡಬೇಕು, ಮ್ಯಾಸಿವ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಗ್ಲೋಬಲ್ ಅಪಿಯರೆನ್ಸ್ ಇರಬೇಕು, ಪಾರ್ಟ್ನರ್ಶಿಪ್ ಇರಬೇಕು, ಕೋಆರ್ಡಿನೇಷನ್ ಇರಬೇಕು, ಡಿಸ್ಟಿಂಗ್ವಿಶ್ ಐಡಿಯಾಲಜಿ ಇರಬೇಕು. ಆ್ಯಂಡ್ ಯು ಹ್ಯಾವ್ ಡೋಂಟ್ ಲಿಮಿಟ್ ಫಾರ್ ಯುವರ್ ಸೆಲ್ಫ್, ನೋ ಒನ್ ಲೆಫ್ಟ್ ಬಿಹೈಂಡ್. ಇದು ಇದರ ಸ್ಲೋಗನ್. ಯುನೈಟೆಡ್ ನೇಷನ್ 2030 ಸಸ್ಟೈನಬಲ್ ಡೆವಲಪ್ಮೆಂಟ್, ನೋ ಒನ್ ಲೆಫ್ಟ್ ಬಿಹೈಂಡ್, ಆ ಥರ. ಸೊ ಥ್ಯಾಂಕ್ ಯು. Is there any doubt? Thank you.